ಯೋಬನ ಪುಸ್ತಕ 7:18. ಪ್ರತಿ ಉದಯವು ದರ್ಶಿಸುವ ಹಾಗೆ ಯಾವಾಗ ಪ್ರತಿ ಉದಯವು ಕೆನು ಬಿಲಿವಿಟ್, ನೀನು ದರ್ಶಿಸಿ ಹೋದ್ರು ಆತ ದರ್ಶಿಸ್ತಾನಂತೆ. ಒಂದು ವೇಳೆ ಉದಯದಲ್ಲೇ ನೀನು ಪ್ರಾರ್ಥಿಸಿ ವಾಕ್ಯವನ್ನು ಓದುವಂತ ಅಭ್ಯಾಸ ಇದ್ದರೆ 2 ದರ್ಶನ ಕೋಯಿನ್ಸೈಡ್ ಆದ್ರೆ ಇನ್ನೂ ಒಳ್ಳೆಯದು. ನೀನು ಆತನ ದರ್ಶನಕ್ಕಾಗಿ ವೆಯ್ಟ್ ಮಾಡುತ್ತಿದ್ರೆ ಆ ಪ್ರಾರ್ಥನೆ ಮುಖಾಂತರ ನಿನ್ನ ಬಲಪಡಿಸ್ತಾನೆ, ಆ ವಾಕ್ಯತೆಯಿಂದ ನಿನ್ನ ಸಂಗಡ ಮಾತಾಡುತ್ತಾನೆ. ಯಾರಾದ್ರೂ ಬಾಗಲ್ ತೆಗೆದ್ರೆ ನಾನು ಬಂದು ಊಟ ಮಾಡುತ್ತೇನೆ ಅಂದ್ರೆ ಇದೇ ಸಹವಾಸವು. ಸರಿ, ಹೀಗೆ ಯಾಕೆ ಮಾಡುತ್ತಾನೆ ದೇವರು ಸಹವಾಸವು? ಮೊದಲನೇ ಮಾತಲ್ಲಿರುತ್ತೆ 17ರಲ್ಲಿ ಏನಿರುತ್ತೆ ಅಂದ್ರೆ, ಅವನನ್ನು ನೀನು ಹೆಚ್ಚಿಸುವ ಹಾಗೆ ಪ್ರತಿಯೊಬ್ಬರಿಗಿರುತ್ತೆ ನಾನು ಬ್ಲೆಸ್ ಆಗ್ಬೇಕಂತ ಅಂತಾನಲ್ವಾ. ಮಹಿಮೆ, ಐಶ್ವರ್ಯ, ಘನತೆ ನನ್ನ ಕೈಯಲ್ಲಿದೆ, ಒಳ್ಳೆ ಹೆಸರು ನನ್ನ ಕೈಯಲ್ಲಿದೆ. ಅಂದ್ರೆ ನಾವು ನಮ್ಮಷ್ಟಕ್ಕೆ ನಾವೇ ಪ್ರಯತ್ನ ಮಾಡುತ್ತಾ ಇರ್ತೇವೆ. ದೇವರು ಬಂದು ನಿನ್ನನ್ನು ಪ್ರತಿದಿನ ಪರೀಕ್ಷಿಸ್ತಾ ಇದ್ದಾನೆ. ಪ್ರತಿ ಉದಯವು ಮನಸ್ಸನ್ನು ನಿಲ್ಲಿಸಿ, ಯಾಕಂತೆ ನಿನ್ನನ್ನು ಹೆಚ್ಚಿಸಲಿಕ್ಕಂತೆ. ಯಾವುದಕ್ಕಾಗಿ ನೀನು ತಂದೆ ತಾಯಿಗಳು ಕೋರಿಕೊಳ್ಳುತ್ತಾ ಇದ್ದಾರೋ, ಯಾವುದಕ್ಕಾಗಿ ನೀನು ಪ್ರಯಾಸವನ್ನು ಪಡುತ್ತಿದ್ದೀಯೋ ಅದನ್ನು ಆತನು ಮಾಡ್ಲಿಕ್ಕೆ ನಿನ್ನ ಮೇಲೆ ಮನಸ್ಸಿಟ್ಟಿದ್ದಾನಂತೆ. ಅಂದ್ರೆ ಒಂದು ರೀತಿಯಾಗಿ ನೀನು ಆತನ ಮೇಲೆ ಕೇಂದ್ರೀಕರಿಸುತ್ತಾ ನಿನ್ನ ಕೆಲಸ ಮಾಡಿಕೊಂಡು ಹೋದರೆ ಘನತೆ ಎಂಬುದು ಖಂಡಿತವಾಗಿ ನಿನ್ನ ಹಿಂಬಾಲಿಸಂತೆ. ಗಾಡ್ ವಾಂಟ್ಸ್ ಟು ಎಕ್ಸಾಲ್ಟ್ ಯು.